ಎನಿಮಲ್ ಕೇರ್ ಟ್ರಸ್ಟ್ ಶಕ್ತಿನಗರ, ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ ಹಾಗೂ ಸೇವಾ ಸಂಕಲ್ಪ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪದವಿನಂಗಡಿ ಯೂತ್ ಕ್ಲಬ್ನಲ್ಲಿ ಉಚಿತ ರೇಬಿಸ್ ಲಸಿಕಾ ಶಿಬಿರ ಹಾಗೂ ಕದ್ರಿಯ ಲಯನ್ಸ್ ಮಲ್ಲಿಕಟ್ಟೆಯಲ್ಲಿ ಉಚಿತವಾದಂತಹ ಆರೋಗ್ಯ ತಪಾಸಣಾ ಶಿಬಿರವು ಜರುಗಿತು. ಎನಿಮಲ್ ಕೇರ್ ಟ್ರಸ್ಟ್ ಶಕ್ತಿನಗರ, ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್, ಸೇವಾ ಪ್ರಕಲ್ಪ ಚಾರಿಟೇಬಲ್ ಟ್ರಸ್ಟ್ ಪದವಿನಂಗಡಿ ಯೂತ್ ಕ್ಲಬ್ ಇವರ ಜಂಟಿ ಆಶ್ರಯದಲ್ಲಿ ಉಚಿತ ರೇಬಿಸ್ ನಿಯಂತ್ರಣ ಲಸಿಕಾ ಶಿಬಿರ ಹಾಗೂ ಉಚಿತ ದೇಸಿ ನಾಯಿ ಮತ್ತು ಬೆಕ್ಕಿನ ಮರಿಗಳ ದತ್ತು ಕೊಡುವ ಶಿಬಿರ ಭಾನುವಾರ ಪದವಿನಂಗಡಿ ಯೂತ್ ಕ್ಲಬ್ ವಠಾರದಲ್ಲಿ ಜರುಗಿತು. 54 ನಾಯಿ, 12 ಬೆಕ್ಕುಗಳಿಗೆ ಲಸಿಕೆಯನ್ನ ನೀಡಲಾಯಿತು. 5 ಮರಿಗಳನ್ನ ದತ್ತು ಕೊಡಲಾಯಿತು. ಸೇವಾ ಪ್ರಕಲ್ಪ ಚಾರಿಟೇಬಲ್ ಟ್ರಸ್ಟ್ ಪದವಿನಂಗಡಿ ಇದರ ಅಧ್ಯಕ್ಷರಾದ ಜಿ ಪ್ರಶಾಂತ್ ಪೈ ಅವರು ಸ್ವಾಗತಿಸಿದರು. ಹಾಗೆ ಆ ಪ್ರಾಣಿಗಳಿಗೆ ಒಳ್ಳೆ ಆರೋಗ್ಯ ದೃಷ್ಟಿಯಿಂದ ಅವರ ಆರೋಗ್ಯವನ್ನು ಕಾಪಾಡುವಂತ ಜವಾಬ್ದಾರಿ ಕೂಡ ನಮ್ಮಲ್ಲಿದೆ. ಯಾಕೆಂದ್ರೆ ಈಗ ನಾವೆಲ್ಲ ಸಾಕುವ ಮನೆಯಲ್ಲಿ ನಾಯಿಯನ್ನ ಸಾಕ್ತೇವೆ. ನೋಡ್ಬೋದು ನಾಯಿ ಎಷ್ಟು ಒಂದು ಗ್ರಹಣ ಶಕ್ತಿ ಇದೆ. ತನ್ನ ಯಜಮಾನ ಬರುವ ತನಕ ಅದು ಕಾದು ಕೂತ್ಕೊಳ್ತದೆ. ಬರುವ ಶಬ್ದ ಕೇಳಿದೊಡನೆ ಹಾರಿಕೊಂಡು ಬರ್ತದೆ. ಅಷ್ಟೊಂದು ಪ್ರೀತಿ ಇರುವಂತ ಪ್ರಾಣಿ ಅದು. ಆದರೆ ಇವತ್ತು ಏನಾಗಿದೆ ಅಂದರೆ ಬೀದಿ ನಾಯಿಗಳ ಉಪಟಳ ಬಹಳಷ್ಟು ಹೆಚ್ಚಾಗಿದೆ. ಹಾಗೆ ಬೀದಿ ನಾಯಿಯಿಂದ ಹುಚ್ಚು ಇದು ರೋಗ, ಆ್ಯಂಟಿ ರ್ಯಾಬಿಸ್ ವ್ಯಾಕ್ಸಿನೇಷನ್ ಕ್ಯಾಂಪ್. ಯಾಕೆಂದರೆ ಅವುಗಳಿಗೆ ಏನಾದರೂ ರೋಗ ಬಂದರೆ ಅದು ಬೇರೆ ನಾಯಿಗಳಿಗೆ ಕಚ್ಚಿದರೆ ಅದು ಇನ್ನೂ ರೋಗ ಹರಡಿ ಅದು ಮತ್ತೆ ಮನುಷ್ಯರಿಗೆ ಕಚ್ಚಿದರೆ ಆ ರೋಗ ಉಲ್ಬಣ ಆಗ್ತದೆ. ಹಾಗೆ ಅದನ್ನು ಒಂದು ಕಂಟ್ರೋಲ್ ಮಾಡುವ ದೃಷ್ಟಿಯಿಂದ, ಅದನ್ನು ನಿಯಂತ್ರಣ ಮಾಡುವ ದೃಷ್ಟಿಯಿಂದ ಪ್ರತಿ ವರ್ಷ ಇಲ್ಲಿ ಪದವಿನಂಗಡಿ ಯೂತ್ ಕ್ಲಬ್ ಇದರ ಆಶ್ರಯದಲ್ಲಿ ನಾವು ಅನಿಮಲ್ ಕೇರ್ ಟ್ರಸ್ಟ್ ಇವರ ವತಿಯಿಂದ ಈ ಶಿಬಿರವನ್ನು ಪ್ರತಿ ವರ್ಷ ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಜೊತೆಗೆ ಲಯನ್ಸ್ ಕ್ಲಬ್ ಕದ್ರಿ ಹಿಲ್ಸ್ ಹಾಗೂ ಸೇವಾ ಪ್ರಕಲ್ಪ ಚಾರಿಟೇಬಲ್ ಟ್ರಸ್ಟ್ ಮತ್ತು ಇಲ್ಲಿಯ ಎಲ್ಲ ಸಜ್ಜನ ಬಂಧುಗಳು, ಸಾರ್ವಜನಿಕರು ಮತ್ತು ಪರಿಸರ ಪ್ರೇಮಿಗಳು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ನಮ್ಮ ಹೇಗೆ ಪರಿಸರವನ್ನು ನಾವು ಸಂರಕ್ಷಣೆ ಮಾಡಬೇಕು, ಅದೇ ರೀತಿ ಪರಿಸರದಲ್ಲಿರುವ ಪ್ರಾಣಿಗಳನ್ನು, ಅದು ಬೆಕ್ಕಿನ ಮರಿ ಇರ್ಬೋದು, ನಾಯಿ ಮರಿ ಇರ್ಬೋದು, ಅವುಗಳ ಆರೋಗ್ಯ ರಕ್ಷಣೆ ಕೂಡ ನಮ್ಮೆಲ್ಲರ ಜವಾಬ್ದಾರಿ. ಹಾಗೆ ಇವತ್ತಿನ ಈ ಸಂದರ್ಭದಲ್ಲಿ ಈ ಒಂದು ನಮಗೆ ಶಿಬಿರವನ್ನು ಮಾಡಲಿಕ್ಕೆ ನೇತೃತ್ವವನ್ನು ವಹಿಸಿ ನಮ್ಮ ಜೊತೆ ತುಂಬು ಹೃದಯದ ಸಹಕಾರವನ್ನು ನೀಡುವಂಥ ವಿಶೇಷವಾಗಿ ಅಡ್ವೊಕೇಟ್ ಸುಮಾ ಅವರು ಅನುಪಸ್ಥಿತಿಯಲ್ಲಿ ಅವರಿಗೆ ನಾವು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಮಮತಾ ಇಲ್ಲಿದ್ದಾರೆ, ಇವರಿಗೆ ನಮ್ಮ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಇಲ್ಲಿ ಬರ್ತಾರೆ ಅವರೆಲ್ಲ ಸೇವೆಯನ್ನು ಬ್ಯಾನರ್ ಕಟ್ಟುವುದು ಇರಲಿ, ನಮ್ಮದು ಮೇರಿ ಬೋಂದಿ ನಮ್ಮ ಜೊತೆಗೆ ಬಂದು ಸಹಕರಿಸ್ತಾ ಇದ್ದಾರೆ ಡಾಕ್ಟರ್ ಚಾರ್ಲ್ಸ್ ಅವರು. ಲಯನ್ಸ್ ಕ್ಲಬ್ ಕದ್ರಿ ಅಧ್ಯಕ್ಷರಾದ ಲಯನ್ ಸಂಜೀವ್ ಗೌಡ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು. ಉತ್ತಮ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಕಳೆದ ವರ್ಷ ಕೂಡ ಇಲ್ಲಿ ಬಂದಿದೆ ನಾನು ಇದೇ ಕಾರ್ಯಕ್ರಮಕ್ಕೆ. ಪ್ರತಿ ವರ್ಷ ಇದು ಕಳೆದ 15 ವರ್ಷದ ನಡೀತಾ ಇದೆ ಅಂತ ಮೇಡಮ್ ಹೇಳಿದರು. ಅತ್ಯುತ್ತಮ ರೀತಿಯಲ್ಲಿ ನಡೀತಾ ಇದೆ. ಇದೊಂದು ಪರಿಸರದಲ್ಲಿ ಅತ್ಯಂತ ಅಂದರೆ ಪರಿಣಾಮಕಾರಿ ರೀತಿಯಲ್ಲಿ ನಡೆಸ್ತಾ ಇದೆ ಅಂತ ನನ್ನ ಅನಿಸಿಕೆ. ಈ ಕಾರ್ಯಕ್ರಮ ಆಯೋಜಿಸಿದಂಥ ನಮ್ಮ ಮುಖ್ಯಸ್ಥರು ಅಂತ ಹೇಳ್ಬೋದು, ನಮ್ಮ ಸಕ್ರಿಯ ಹಾಗೂ ಮೊದಲು ಅಧ್ಯಕ್ಷರಾಗಿದ್ದವರು ಕ್ಲಬ್ಬಿನಲ್ಲಿ ಪ್ರಶಾಂತ್ ಪೈ ಅವರು, ಹಾಗೆ ಅವರ ಪತ್ನಿ ಪೂಜಾ ಪೈ ಅವರಿಗೆ ನಾನು ಕ್ಲಬ್ಬಿನ ಪರವಾಗಿ ತುಂಬು ಹೃದಯದ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಅನಿಮಲ್ ಕೇರ್ ಟ್ರಸ್ಟಿನ ಡಾಕ್ಟರ್ ಮಲ್ಲಿಕಾರ್ಜುನ್, ಮಮತಾ ರಾವ್, ಚಾರ್ಲ್ಸ್, ಲಯನ್ ಮಾಲಾ ಕಿಶೋರ್, ಯೂತ್ ಕ್ಲಬ್ಬಿನ ಸದಸ್ಯರಾದ ಅಭಿಲಾಷ್ ಪವನ್, ಮುರಳಿ, ಲಯನ್ ಕಿಶೋರ್ ಹಾಗೂ ಸ್ಫೂರ್ತಿ ಮಹಿಳಾ ಮಂಡಳಿ ಅಧ್ಯಕ್ಷರಾದ ಜಯಲಕ್ಷ್ಮಿ ಚಂದ್ರಹಾಸ್ ಮತ್ತಿತರರು ಉಪಸ್ಥಿತರಿದ್ದರು. ಲಯನ್ ಪೂಜಾ ಪೈ ಅವರು ಕಾರ್ಯಕ್ರಮ ನಿರ್ವಹಿಸಿ ವಂದಿಸಿದರು. ಇನ್ನು ಲಯನ್ಸ್ ಮತ್ತು ಲಿಯೋ ಕ್ಲಬ್ ಕದ್ರಿ ಹಿಲ್ಸ್, ಎಂಜೆಎಫ್ ಮಂಗಳೂರು, ಕೆಎಂಸಿ ಆಸ್ಪತ್ರೆ ಅತ್ತಾವರ ಮಂಗಳೂರು ಹಾಗೂ ಆಟೋ ರಿಕ್ಷಾ ಚಾಲಕ ಮಾಲಕ ಸಂಘ ಮಂಗಳೂರು ಇದರ ಸಂಯುಕ್ತ ಆಶ್ರಯದಲ್ಲಿ ರಕ್ತದಾನ ಮತ್ತು ಉಚಿತ ನೇತ್ರ ತಪಾಸಣಾ ಶಿಬಿರ ಹಾಗೂ ಕಣ್ಣಿನ ತಪಾಸಣೆ ಮತ್ತು ಉಚಿತ ಕನ್ನಡಕ ವಿತರಣೆಯು ಜರುಗಿತು. ಈ ಸಂದರ್ಭ ತಪಾಸಣಾ ಶಿಬಿರವು ಜರುಗಿದ್ದು ಹೆಚ್ಚಿನ ನಾಗರಿಕರು ಬಂದು, ವಾಹನ ಚಾಲಕರು ಬಂದು ಇದರ ಪ್ರಯೋಜನವನ್ನ ಪಡೆದುಕೊಂಡರು. ಈ ಸಂದರ್ಭ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಪುಲತ್ಸ್ಯ ಗಂಗೂಲಿ, ಡಾಕ್ಟರ್ ಅಂಜಲಿ, ಡಾಕ್ಟರ್ ಸೃಷ್ಟಿ, ಪಿಜಿ ಆಪ್ಥಾಲಜಿ ಡಾಕ್ಟರ್ ಪ್ರೇರಣಾ ಆಹುಜಾ, ಹಾಗೆಯೇ ಲಯನ್ ಸುಜಿತ್ ಕುಮಾರ್, ಲಯನ್ ರತ್ನಾಕರ್, ಲಯನ್ ಶ್ರೀಧರ್ ಬಿ, ಲಯನ್ ಚನ್ನಕೇಶವ, ಲಯನ್ ಗೋವಿಂದ ಶರ್ಮಾ, ಲಯನ್ ಹರಿಪ್ರಸಾದ್ ಶೆಟ್ಟಿಗಾರ್, ಸರ್ವೋತ್ತಮ ಬಾಳಿಗ ಇನ್ನಿತರರು ಉಪಸ್ಥಿತರಿದ್ದರು.